ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹನಿ ಟ್ರ್ಯಾಪ್ ಕಹಾನಿಯ ಹಿಂದಿದೆಯಾ ಯೂತ್ ಕಾಂಗ್ರೆಸ್? ಹನಿ ಟ್ರ್ಯಾಪ್ ಹಿಂದೆ ಕಾರ್ಯಕರ್ತರು ಭಾಗಿಯಾಗಿರೋ ಶಂಕೆ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ ಯುವಕ ಯುವತಿಯರು, ಯೂತ್ ಕಾಂಗ್ರೆಸ್ ಸದಸ್ಯ ಸಂಪರ್ಕದ ಶಂಕೆ ವ್ಯಕ್ತ. ಈ ಹಿನ್ನೆಲೆಯಲ್ಲಿ ಮಾಹಿತಿ ಕಲೆ ಹಾಕ್ತಾ ಇರೋ ಸಿಐಡಿ. ಈ ಬಗ್ಗೆ ಗೃಹ ಸಚಿವರ ಬಳಿ ಮಾಹಿತಿ ನೀಡಿರುವ ರಾಜಣ್ಣ, ಯೂತ್ ಕಾಂಗ್ರೆಸ್ ಸದಸ್ಯರ ಮೂಲಕವೇ ಹನಿ ಟ್ರ್ಯಾಪ್ ಯತ್ನ. ಈ ಹನಿ ಟ್ರ್ಯಾಪ್ ವಿಚಾರ ಇದೆಯಲ್ಲ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಸಚಿವ ಕೆ.ಎನ್. ರಾಜಣ್ಣ ಮಾಡಿರುವಂತಹ ಹನಿ ಟ್ರ್ಯಾಪ್ ಆರೋಪ ಸಂಚಲನವನ್ನ ಸೃಷ್ಟಿಸಿದೆ. ಸದನದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರು ರಾಜಣ್ಣ. ಗೃಹ ಸಚಿವರನ್ನ ಭೇಟಿಯಾಗಿ ತನಿಖೆಗೆ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಹನಿ ಟ್ರ್ಯಾಪ್ ಸಿಐಡಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಸೊ ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಕೂಡ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇರುವಂಥದ್ದು. ಸಿಐಡಿ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಎಲ್ಲ ವಿಚಾರಣೆ ಹೇಗೆ ಸಾಗಿದ್ರೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಏನಪ್ಪಾ ಅಂತಂದ್ರೆ, ಎಲ್ಲದಕ್ಕೂ ಡಾಕ್ಯುಮೆಂಟೇಶನ್ಸ್ ಬೇಕಾಗತ್ತೆ ಅನ್ನುವಂತಹ ವಿಚಾರ ಮರೆಯುವ ಹಾಗಿಲ್ಲ. ಯಾಕೆಂತಂದ್ರೆ ರಾಜಣ್ಣ ಏನೋ ಆರೋಪ ಮಾಡಿದ್ರು. ಅವರ ಪುತ್ರ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಕೆಲ ಕಾಲ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ. ಇನ್ನು ಗೃಹ ಸಚಿವರು ಕೂಡ ಈ ಬಗ್ಗೆ ನಾನು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡ್ತೇನೆ, ಈ ಹೆಚ್ಚಿನ ತನಿಖೆಗೆ ಆದೇಶಿಸ್ತೇನೆ ಅಂತ ಕೂಡ ಎಲ್ಲ ಹೇಳಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯೂತ್ ಕಾಂಗ್ರೆಸ್ ಸದಸ್ಯರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸಿಐಡಿ ಅಧಿಕಾರಿಗಳು ಈ ಒಂದು ವಿಚಾರವನ್ನ ಗೃಹ ಸಚಿವರಿಗೂ ಕೂಡ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಯೂತ್ ಕಾಂಗ್ರೆಸ್ನವರು ಯಾರೆಲ್ಲ ಭಾಗಿಯಾಗಿದ್ರು, ಎಷ್ಟು ಜನ ಇದ್ರು, ಈ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಇವರ ಹಿಂದೆ ಯಾರಿದ್ದಾರೆ, ಮಾಸ್ಟರ್ ಮೈಂಡ್ ಯಾರು, ಡೈರೆಕ್ಟರ್ ನಿರ್ಮಾಪಕರು ಯಾರು, ನಿರ್ಮಾಪಕ ಯಾರು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಪ್ರಶ್ನೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ, ಏನು ಕತೆ ಏನು, ಎಲ್ಲದಕ್ಕೂ ಕೂಡ ಸಾಕ್ಷಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆಂತಂದರೆ ರಾಜಣ್ಣ ಅವರು ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನನ್ನ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಸಿಐಡಿ ಅಧಿಕಾರಿಗಳು ಯಾವ ಆ್ಯಂಗಲಿಂದ ಈಗ ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅಂದರೆ ಕಾಲ್ ಡೀಟೇಲ್ಸ್ ತೆಗೆಸುವಂತಹ ಕೆಲಸಗಳಾಗ್ತಾ ಇದೆಯಾ, ಯಾವೆಲ್ಲ ಕಾಲ್ಸ್ಗಳು ಬಂದಿದೆ. ಕಳೆದ 6 ತಿಂಗಳಿನಿಂದ ರಾಜೇಂದ್ರ ಅವರು ಕೂಡ ಹೇಳಿದ್ರು, ನಮಗೆ ಥ್ರೆಟಿಂಗ್ ಕಾಲ್ಸ್ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಹನಿ ಟ್ರ್ಯಾಪ್ ಕೇಸ್, ಸಚಿವರ ಹನಿ ಟ್ರ್ಯಾಪ್ ಕೇಸ್ ಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಇನ್ನು ಸದನದಲ್ಲಿ 48 ಜನರ ಮೇಲೆ ಆರೋಪವನ್ನ ಮಾಡಿದ್ರು ಕೆ.ಎನ್. ರಾಜಣ್ಣ ಅವರು. ಸ್ವತಃ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿತ್ತು ಎಂದಿದ್ದ ರಾಜಣ್ಣ ದೂರು ಕೊಡೋದಾಗಿ ಹೇಳಿ ವರಸೆಯನ್ನ ಬದಲಿಸ್ತಿರುವಂತ ರಾಜಣ್ಣ ದೂರಿನಲ್ಲಿಯೇ ಹನಿ ಟ್ರ್ಯಾಪ್ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದು, ಇನ್ನು ಸಚಿವರ ಹನಿ ಟ್ರ್ಯಾಪ್ ಕೇಸ್ ಸಾಕಷ್ಟು ಸದನದಲ್ಲಿ ಸದ್ದು ಕೂಡ ಮಾಡಿತ್ತು. ಇನ್ನು ಈ ಬಗ್ಗೆ ಬಿಜೆಪಿಯ ಎಷ್ಟೋ ಶಾಸಕರನ್ನು ಕೂಡ ಸದನದಿಂದ ಯುಟಿ ಖಾದರ್ ಅವರು ಹೊರಹಾಕಿದ್ರು ಈ ಒಂದು ವಿಚಾರವಾಗಿ. ಇನ್ನು ದೂರು ಕೊಡೋದಾಗಿ ಹೇಳಿ ವರಸೆಯನ್ನ ಬದಲಿಸ್ತಿದ್ದಾರಾ ಹಾಗಾದ್ರೆ ಕೆ.ಎನ್. ರಾಜಣ್ಣ ಅವರು? ನೋಡಿ ಕಾರ್ತಿಕ್, ಅವರ ದೂರಿನಲ್ಲಿಯೇ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಮೊದಲು ಸದನದಲ್ಲಿ ಹೇಳಿಕೆ ಕೊಟ್ಟರು, ನಾನು ಲಿಖಿತ ರೂಪದಲ್ಲಿ ದೂರನ್ನ ಕೊಡ್ತೀನಿ ಸಚಿವರಿಗೆ, ಗೃಹ ಸಚಿವರಿಗೆ ಅಂತ ಹೇಳಿದ್ರು. ಅದಾದ ನಂತರ ಹೈಕಮಾಂಡ್ ಎಂಟ್ರಿ ಕೊಡ್ತು. ಹೈಕಮಾಂಡ್ ನಾಯಕರು ಕೂಡ ಸಚಿವರಿಗೆ ಹನಿ ಟ್ರ್ಯಾಪಾ ಅಂತ ಹೇಳಿ ಆಶ್ಚರ್ಯಚಕಿತರಾದರು ಅಂತಲೇ ಹೇಳ್ಬೋದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, CM ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ 3 ಗಂಟೆಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದಾದ ನಂತರ CM ಸಿದ್ದರಾಮಯ್ಯನವರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತುಕತೆ ನಡೆಸಿದ್ರು. ಏನಾಗ್ತಾ ಇದೆ ರಾಜ್ಯದಲ್ಲಿ, ಹನಿ ಟ್ರ್ಯಾಪ್ ಸದ್ದು ಕೇಳ್ತಾ ಇದೆ, ಅದು ಕೂಡ ಸದನದಲ್ಲಿ ಸದ್ದು ಕೇಳ್ತಾ ಇರುವಂಥದ್ದು. ಇದೊಂದು ಮುಜುಗರ ತಂದಿಡುವಂತಹ ಕೆಲಸ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಹಾಗಾದ್ರೆ ರಾಜಣ್ಣ ದೂರು ಕೊಟ್ರೆ ತಗೊಂಡು ತನಿಖೆಯನ್ನು ನಡೆಸಿ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ರು. ಸೊ ಆದ್ರೆ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಅವರು ಹೇಳೋ ಪ್ರಕಾರ ಬೆಂಗಳೂರಿನ ಮನೆಯಲ್ಲಿ
ಯಾವುದೇ ರೀತಿಯಾದಂತಹ ಸಿ ಕ್ಯಾಮ್ರಾಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ BC ಪಾಟೀಲ್ ಅವರು ಕೂಡ ನಿನ್ನೆ ಪ್ರತಿಕ್ರಿಯಿಸಿದ್ರು. ಅಂದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತುಮಕೂರಲ್ಲಿ ಅವರ ಮನೆ ಇದೆ, ಅವರು ಎರಡೆರಡು ಸ್ಟೇಟ್ಮೆಂಟ್ ಕೊಟ್ಟರು. ಬೆಂಗಳೂರಿನಲ್ಲಿ ಯಾರೋ ಮಹಿಳೆ ಅಡ್ವೊಕೇಟ್ ರೂಪದಲ್ಲಿ ಬಂದು ಹನಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನವನ್ನ ಕೂಡ ಪಟ್ಟರು ಅಂತ, ತುಮಕೂರಿಗೂ ಕೂಡ ಬಂದ್ರು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ತುಮಕೂರು ಮನೆಯಲ್ಲೂ ಕೂಡ CC ಕ್ಯಾಮ್ರಾಗಳು ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ನೀವು ಹೇಳ್ತಾ ಇದ್ರಿ ಈಗಷ್ಟೇ, BC ಪಾಟೀಲ್ ಅವರು ಕೂಡ ರಿಯಾಕ್ಟ್ ಬಿಟ್ಟವರು ಊರಿಗೆ ದೊಡ್ಡವರು ಅಂತೆಲ್ಲ ಕಾಂಗ್ರೆಸ್ ಮೇಲೆ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ BC ಪಾಟೀಲ್ ಅವರು ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ. ಈ ಕೇಸ್ ಯಾವ ರೀತಿಯಾಗಿದೆ ಅಂತಂದ್ರೆ, ಗಾಳಿಲಿ ಗುಂಡು ಹೊಡೆಯೋ ಕೆಲಸಗಳಾಗ್ತಾ ಇದೆಯಾ? ಯಾಕೆಂತಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ರಾಜಣ್ಣ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕೆಂತಂದ್ರೆ ಅವರು ಕಡ್ಡಿ ತುಂಡಾದಂತ ಹೇಳಿದ್ರು, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಯಾರೇ ಇದ್ರೂ ಬಯಲಿಗೆ ಬಂದೇ ಬರುತ್ತೆ ಅನ್ನುವಂತಹ ಮಾತುಗಳನ್ನ ರಾಜಣ್ಣ ಹೇಳಿದ್ರು. ಒಂದು ಕಡೆ ಇನ್ ಕೇಸ್ ಇದೇನಾದರೂ ಸದನದಲ್ಲಿ ಚರ್ಚೆ ಆಗಿಲ್ಲ ಅಂತ ಅಂದಿದ್ರೆ, ಇದು ಸಚಿವರಿಗೂ ಕೂಡ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬಂದಿತ್ತು. ಯಾಕೆಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಈ ಹನಿ ಟ್ರ್ಯಾಪ್ ಬಗ್ಗೆ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರೆ ರಾಜಣ್ಣ. ವಿಡಿಯೋ ದಾಖಲೆ ಇದೆ ಅಂತ ಕೂಡ ಹೇಳಿ ಈಗ ಯೂ-ಟರ್ನ್ ಹೊಡಿತಾ ಇದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಕೂಡ ಹೇಳಿದ್ರು ಅಂತ, ಯಾವುದೇ ವಿಡಿಯೋ ಸಾಕ್ಷ್ಯ ಇಲ್ಲ ಅಂತ ಈಗ ಸಚಿವರು ಉಲ್ಟಾ ಹೊಡೆದಿದ್ದಾರೆ. ಇತ್ತ ಹನಿ ಟ್ರ್ಯಾಪ್ ಆಗಿಯೇ ಇಲ್ಲ ಅಂತ ಕೂಡ ಕೇಳಿ ಬರ್ತಾ ಇದೆ. ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ, ಇನ್ನು ಯಾವುದೇ ವಿಡಿಯೋ ಸಾಕ್ಷ್ಯ ಇಲ್ಲ ಎನ್ನುತ್ತಿರುವ ಸಚಿವ KN ರಾಜಣ್ಣ, ಇತ್ತ ಹನಿ ಟ್ರ್ಯಾಪ್ ಆಗಿಯೇ ಇಲ್ಲ ಎನ್ನುವುದು ರಾಜೇಂದ್ರ ರಾಜಣ್ಣ ಅವರು. ಇನ್ನು ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜೇಂದ್ರ ರಾಜಣ್ಣ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿರುವಂಥದ್ದು. ಇನ್ನು ಹನಿ ಟ್ರ್ಯಾಪ್ ಬಿಟ್ಟು ಕೊಲೆ ಬೆದರಿಕೆ ಕೇಸನ್ನ ದಾಖಲಿಸಿದ್ದಾರೆ. ರಾಜೇಂದ್ರ ಬಗ್ಗೆ ಹೇಳಿಕೆ ಕೊಡೋಕೆ ಸಚಿವ ರಾಜಣ್ಣ ಹಿಂದೇಟನ್ನ ಹಾಕಿದ್ದು, ಹೈಕಮಾಂಡ್ ಕ್ಲಾಸ್ ಬಳಿಕ ಹನಿ ಟ್ರ್ಯಾಪ್ ಕೇಸ್ಗೆ ಯೂ-ಟರ್ನ್ ಪಡೆದುಕೊಂಡಂತಾಗಿದೆ. ಇನ್ನು ತೀವ್ರ ಕುತೂಹಲ ಮೂಡಿಸುತ್ತಿದೆ KN ರಾಜಣ್ಣ ಹಾಗೂ ಅವರ ಮಗ ರಾಜೇಂದ್ರ ಅವರ ನಡೆ. ರಾಜೇಂದ್ರ ಅವರು ಈ ಹಿಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಳೆದ 6 ತಿಂಗಳಿಂದಲೂ ಕೂಡ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು. ಅದನ್ನು ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಕೂಡ. ಈಗ ಯಾಕೆ ರಾಜೇಂದ್ರ ಅವರು ಉಲ್ಟಾ ಹೊಡಿತಾ ಇದ್ದಾರೆ? ಹನಿ ಟ್ರ್ಯಾಪ್ ಕೇಸನ್ನು ಬಿಟ್ಟು ಈಗ ಥ್ರೆಟಿಂಗ್ ಇದೆ ಅನ್ನುವಂತಹ ಕ್ಲಾಸ್ ತಗೊಂಡ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಹೈಕಮಾಂಡ್ ಬಾಯಿ ಮುಚ್ಚಿಸುವಂತಹ ಕೆಲಸ ಮಾಡಿದ್ರು ಅಷ್ಟೇ, ಇಲ್ಲಿ ಏನೇ ಇದ್ರೂ ಸಾಕ್ಷಿ ಆಧಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆಂತಂದ್ರೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರೇ ಯಾರೋ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಕೇಸನ್ನ ಮುಚ್ಚಿ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಬಟ್ ಆದರೆ ಯಾವುದೋ ಒಂದು ತನಿಖಾ ಸಂಸ್ಥೆಗೆ ತನಿಖೆಯನ್ನು ನಡೆಸೋದಕ್ಕೆ ಬಿಟ್ಟು ಯಾರೋ ಮೂರನೇವನ್ನ ಕರ್ಕೊಂಬಂದು ಈಗ ಇವರೇ ಅಪರಾಧಿ ಅಥವಾ ಆರೋಪಿ ಅನ್ನುವಂತಹ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೊಬ್ಬರನ್ನ ಯಾರನ್ನೋ ಸಿಕ್ಕಾಕಿ ಓಕೆ ಈ ರೀತಿಯಾಗಿ ಮಾಡಿದ್ರಂತೆ ಅನ್ನುವಂತಹ ಆರೋಪ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಎಲ್ಲ ವಿಡಿಯೋ ಸಾಕ್ಷಿಗಳಿವೆ, ದಾಖಲೆಗಳಿವೆ ಅಂತೆಲ್ಲ ಹೇಳ್ಕೊಂಡ್ರು KN ರಾಜಣ್ಣ ಅವರು. ಈಗ ಸಡನ್ ಆಗಿ ಯೂ-ಟರ್ನ್ ಹೊಡೆದಿದ್ದು ಯಾಕೆ ಅಂತ? ಸಡನ್ ಆಗಿ ಯೂ-ಟರ್ನ್ ಹೊಡೆಯೋ ಒಂದು ಸಿಚುವೇಶನ್ ಯಾಕೆ ಬಂತು ಅಂದರೆ, ಹೈಕಮಾಂಡ್ ನಾಯಕರಿಗೆ ಮುಜುಗರ ತರುವಂತಹ ವಿಚಾರ ಇದು. ಇದು ಬರೀ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆಗೆ ಬಂದಿರುವಂಥದ್ದು. ಅಂದರೆ ಬರೀ ತಮ್ಮ ವಿರುದ್ಧ ಮಾತ್ರ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳಿಲ್ಲ. 48 ಶಾಸಕರ ವಿರುದ್ಧವಾಗಿಯೂ ಕೂಡ ಕೆಲಸಗಳಾಗಿದೆ. 48 ಶಾಸಕರು ಟ್ರ್ಯಾಪ್ ಆಗಿದ್ದಾರೆ, ಹನಿ ಟ್ರ್ಯಾಪ್ಗೆ ಒಳಗಾಗುವಂತಹ ಸಾಧ್ಯತೆಗಳಿತ್ತು ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳಿದ್ರು. ಅದು ಕೂಡ ಸದನದಲ್ಲಿ ಹೇಳಿದ್ದು. ಇಡೀ ರಾಜ್ಯದ ಜನತೆ ಕೂಡ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ ಆ ಒಂದು ವಿಚಾರವನ್ನು. ಸೊ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಕೆಲಸ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಒಂದ್ ಕಡೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ. ಖಂಡಿತ ಈ ಒಂದು ವಿಚಾರ ಇದೆಯಲ್ಲ, ಹನಿ ಟ್ರ್ಯಾಪ್ ವಿಚಾರ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ವಿಚಾರನೆ. ಯಾಕೆಂತಂದ್ರೆ ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವ ರೀತಿಯಾದಂತಹ ಸಂಕಷ್ಟವನ್ನ
ಅನುಭವಿಸಿದ್ರು, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು, ಈಗ ಯಾವ ರೀತಿಯಾಗಿದೆ ಅವ್ರ ಪರಿಸ್ಥಿತಿ, ಪಕ್ಷದಿಂದ ಅವ್ರನ್ನ ಮೂಲೆ ಗುಂಪು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಎಲ್ಲಿ ರಾಜಣ್ಣ ಅವರು ಕೂಡ ಮೂಲೆ ಗುಂಪು ಆಗ್ಬಿಡ್ತಾರೋ ಅನ್ನುವಷ್ಟರ ಮಟ್ಟಿಗೆ ಅವರ ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ಯಾವಾಗ ಯತ್ನಾಳ್ ಸದನದಲ್ಲಿ ಯಾರೋ ಚೀಟಿ ಕೊಟ್ಟರು, ಈ ರೀತಿಯಾಗಿ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸದನದಲ್ಲೇ ಅವರು ಬಾಯಿ ಬಿಟ್ರು. ಅದಾದ ನಂತರ ಹೌದು ಆಗಿದೆ ಅನ್ನುವಂತಹ ವಿಚಾರವನ್ನ ಒಪ್ಕೊಳ್ಬೇಕಾಯ್ತು. ಅವ್ರು ಏನ್ ಅನ್ಕೊಂಡ್ರು, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ರಯತ್ನ ನಾನು ಮಾಡಬಹುದು, ಯಾಕೆಂತಂದ್ರೆ ಸಚಿವ ಸ್ಥಾನನೂ ಉಳ್ಕೊಳ್ಳುತ್ತೆ, ನನ್ನನ್ನ ಮೂಲೆ ಗುಂಪು ಕೂಡ ಮಾಡೋದಿಲ್ಲ ಯಾರೂ ಕೂಡ. ಅದೇ ರೀತಿಯಾಗಿ ಕನಿಕರವನ್ನ ತೋರಿಸ್ತಾರೆ ಎಲ್ಲರೂ ಕೂಡ, ಅಯ್ಯೋ ಪಾಪ ರಾಜಣ್ಣ ಅನ್ನುವಂತಹ ಕನಿಕರ ತೋರಿಸುವಂತಹ ಕೆಲಸಗಳಾಗತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಯೋಚನೆ ಮಾಡಿದ್ರು. ಬಟ್ ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ, ರಾಜಣ್ಣ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದ್ರೆ ಈ ಕೇಸ್ಗೆ ಉರುಳಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡುವುದಿಲ್ಲ, ನನಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಕೇಳಿದ್ರೆ ಹೇಗೆ, ನನಗೆ ಗೊತ್ತಿಲ್ಲ, ನಾನು ಉತ್ತರ ಕೊಡಲ್ಲ ಅಷ್ಟೇ. ವಿಧಾನಸೌಧದಲ್ಲಿ ಉತ್ತರವನ್ನ ಕೊಟ್ಟಿಲ್ಲ ರಾಜಣ್ಣ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ರು, ರಿಯಾಕ್ಟ್ ಮಾಡೋದಕ್ಕೂ ಒಪ್ತಾ ಇಲ್ಲ ರಾಜಣ್ಣ ಅವರು. ಅಫ್ಕೋರ್ಸ್ ಇದೇ ಒಂದು ವಿಚಾರವನ್ನ ನನ್ನ ಕಲೀಗ್ಸ್ಗಳು ಕೂಡ ಮಾಡಿದ್ದಾರೆ. ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡೋದಕ್ಕೆ ಇದೀಗ ರಾಜಣ್ಣ ಹಿಂದೆಟನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ರಾಜಣ್ಣ, ಒಮ್ಮೆ ಕೇಳ್ತಾ ಹೋಗೋಣ. ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ನಾನು ಅವಕೇನೆ ಆನ್ಸರ್. ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ನಾನು ಅವಕೇನೆ ಆನ್ಸರ್. ಕೊಲೆ ಯತ್ನ ನಡೆದಿದೆ ಅಂತ ಒಂದು ದೂರು ಕೊಡಿ, ಅದ್ರ ಬಗ್ಗೆ ಹೇಳಿ ಸರ್.